ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವಾಗ ಸುಮಾರು ಒಂದು 11 ಗಂಟೆನೇ ಆಗಿದೆ. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಷಾರಿಲ್ಲ ಅಂತ ಮಲ್ಕೊಂಬಿಟ್ಟಿದ್ದೆ. ನೆನ್ನೆ ವೀಡಿಯೋದಲ್ಲಿ ಹೇಳಿದ್ನಲ್ವ ಸ್ವಲ್ಪ ಹುಷಾರಿಲ್ಲ ಅಂತ, ಅದಕ್ಕೆ ಇಲ್ಲಿ ಸ್ವಲ್ಪ ಮಳೆ ಬರ್ತಾ ಇತ್ತು. ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅದು ಕಾಣಿಸ್ತಾ ಇಲ್ಲ, ಸ್ವಲ್ಪ ಸೋನೆ ಹಂಗೆ ಬರ್ತಾಯಿತ್ತು ಅಷ್ಟೇ. ಸ್ವಲ್ಪ ಇಂದಿರಮ್ಮನ ಅಂಗಡಿಗೆ ಹತ್ರ ಹೋಗ್ಬಿಡೋಣ, ಅವ್ಳು ಮಾತಾಡ್ಸ್ಕೊಂಬರೋಣ ಅಂತ ಹೋದೆ. ಅಂಗಡಿ ಹತ್ರ ಮಿಣಿ 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 ಅಂತ ಇದ್ದಾಳೆ, ಮಿಂಚ್ತಾ ಇದ್ದಾಳೆ. ನೆನ್ನೆ ಹಬ್ಬ ಇತ್ತು, ಹಬ್ಬದಲ್ಲಿ ಮಿಂಚಬಿಟ್ಟು ಹಬ್ಬದ ಮಾನದಂಡ ಮಿಂಚುತ್ತಿದ್ದಾಳೆ. ಮಳೆ ಫುಲ್ಲು ಮಳೆ, ಅಯ್ಯೋ ಮಳೆ. ಅಂಗಡಿ ಕೊಟ್ಟು ಸಾಕು. ಎಷ್ಟು ಕೊಟ್ಟಿದ್ದಾಳೆ? ಕೊಟ್ರೆ ಕೈ ತುಂಬ ಕೊಡಬೇಕು, ಇಲ್ಲ ಎಷ್ಟು ಕೊಟ್ಟು ಇದು ಒಂದು ಕಿಡ್ನಿಗೂ ಸಾಲಲ್ಲ, ಅಷ್ಟು ಕಡೆ ಬೀಜ ಕೊಟ್ಟಿದ್ದಾಳೆ. ನೋಡಿ, ಇವಳು ಮಾತ್ರ ಇಲ್ಲಿ ಬಾಟ್ಲಿ ಇದಾವಲ್ಲ, ಈ ಬಾಟ್ಲಿನೇ ತಿಂತಾಳೆ ಕೂತ್ಕೊಂಡು. ನಾವು ಮಾತ್ರ ಇಲ್ಲಿ ಇಷ್ಟಿಷ್ಟೇ ಕೊಟ್ಟಿದ್ದಾಳೆ. ನಾವು ಮನೆ ಮುಂದೆ ಸಗಣಿ ಸರ್ಸಕ್ಕೆ ಓಡಾಡ್ತೀವಿ. ಸಗಣಿ ಸರ್ಸಿದ್ದಾಳೆ. ಎಲ್ಲಿ ಕರೆಕ್ಟ್ ಇಲ್ಲಿ ಇತ್ತಾನೆ ನೋಡಿದೆ ರಾತ್ರಿ. ಸಗಣಿ ನೀಟಾಗಿ ಸಗಣಿ ಎಲ್ಲ ಸಾರಿಸಿ ಹೆಂಗಿಟ್ಟಿದ್ದಾಳೆ ಅಂಗಡಿನ. ಅವಳ ಹತ್ರ ಸ್ವಲ್ಪ ಮಾತಾಡ್ಕೊಂಬಿಟ್ಟು ಮನೆಗೆ ಬಂದೆ. ಮನೆಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಮನೆ ಸೋರುತ್ತೆ ನಮ್ಮದು. ನಾನು ಅದು ಮರ್ತೇ ಬಿಟ್ಟಿದ್ದೀನಿ. ಇಲ್ಲಿ ಮಳೆ ನಾನು ಹೋಗ್ಬೇಕಾದ್ರೆ ಸ್ವಲ್ಪ ಸೋನೆ ಥರನೇ ಬರ್ತಿತ್ತು. ಅಲ್ಲಿ ಅಂಗಡಿ ಹೋದ್ಮೇಲೆ ಜಾಸ್ತಿ ಜೋರ ಆಯ್ತು ಅದು ಮಳೆ. ನಾನು ಮರ್ತೇ ಬಿಟ್ಟೆ. ಇಲ್ಲಾಂದರೆ ಜೋರ ಬರ್ತಿದ್ರೆ ಇಲ್ಲಿ ಏನಾರು ಒಂದು ಬಕೆಟು ಏನಾರು ಇಟ್ಟು ಹೋಗ್ತಿದ್ದೆ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇಲ್ಲ. ಅದು ಈ ಥರ ನೆಲ ಆಗಿರೋದ್ರಿಂದ ಅದು ಸೋರಿದ್ರು ಕಾಣಿಸ್ತಾ ಇಲ್ಲ. ನೋಡಿ, ಅಲ್ಲಿ ಸೋರಿದೆಯಲ್ಲ, ಆ ಥರ ಸೋರಿದೆ ಫ್ರೆಂಡ್. ನಮ್ಮನೆ ಸೋರುತ್ತೆ. ಇವಾಗ ತಾನೇ ಇಂದ್ರಮ್ಮನ ಅಂಗಡಿಯಿಂದ ಬಂದೆ. ಅವಾಗಲೇ ಬರ್ತಿದ್ದೆ, ಬಟ್ ಸ್ವಲ್ಪ ಮಳೆ ಸ್ವಲ್ಪ ಜೋರು ಆಗ್ಬಿಡ್ತು, ಹಂಗಾಗಿ ಬರಲಿಲ್ಲ ಅಷ್ಟೇ. ಅಲ್ಲೇ ಕೂತ್ಕೊಂಡವ್ರ ಅಂಗಡಿ ಹತ್ರನೇ. ಇವಾಗ ಬಂದುಬಿಟ್ಟು ಟೈಮ್ 12:15 ಆಗಿದೆ. ನೆನೆ ಫುಲ್ಲು ಹೆಡ್ಡೇಕಿತ್ತಲ್ಲ ಫ್ರೆಂಡ್ಸ್, ಫುಲ್ಲು ತಲೆನೋವು ಅನ್ನೋದಕ್ಕಿಂತ ಹಿಂಗೆ ನರ ಹಿಂಗೆ ಎಳ್ದಂಗೆ ಆಗೋದು, ಆ ಥರ ನರ ಹಿಂಗೆ ಹೊಡ್ತಾ ಬರೋದು. ನೆನ್ನೆ ಫುಲ್ಲು ತಲೆನೋವು ಇರೋದ್ರಿಂದ ನನಗೆ ಎಲ್ಲಿ ನಾಳೆ ಎದ್ದೇಳೋದು, ಜ್ವರ ಬಂದು ಎಲ್ಲಿ ಮಲ್ಕೊಂಬಿಡ್ತೀನೋ ಅನ್ಸ್ಬಿಟ್ಟಿತ್ತು. ಆ ಥರ ಫೀಲಿಂಗ್ ಆಗ್ಬಿಡ್ತಾಯಿತ್ತು. ಮೈಕೈ ಎಲ್ಲ ನೋವು, ಏನೋ ಒಂಥರ ಜ್ವರ ಬರೋ ಥರನೇ ಫೀಲಿಂಗ್ ಆಗ್ತಾಯಿತ್ತು ನೆನ್ನೆ ಫುಲ್ಲು. ಬೆಳಗ್ಗೆ 8:15 ಎದ್ದಿದ್ದೀನಿ. ಮಾತ್ರೆ ನುಂಗ್ಬಿಟ್ಟು ಅವ್ರ ಅಂಗಡಿಲಿ ಹೋಗಿ ಒಂದು ವಿಕ್ಸ್ ತಗೊಂಬಂದ್ಬಿಟ್ಟು ಹಚ್ಕೊಂಡು ರಾತ್ರಿ ಮಲ್ಕೊಂಡಿದ್ದು ಅಷ್ಟೇ. 8:15 ಎದ್ದಿದ್ದೀನಿ ಬೆಳಗ್ಗೆ. ಬೆಳಿಗ್ಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗಿಂದ ಸ್ವಲ್ಪ ಅವ್ರ ಅಂಗಡಿಗೆ ಹೋದ್ಮೇಲೆ ಸ್ವಲ್ಪ ಮಾಡ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇವಾಗ ಅವ್ರ ಅಂಗಡಿಯಿಂದ ಬಂದೆ. ಬೆಳಿಗ್ಗೆ ನೆನೆದೇ ಸ್ವಲ್ಪ ರಾತ್ರಿದು ಅನ್ನ ಮತ್ತು ಸಾಂಬಾರೆಲ್ಲ ಇತ್ತಲ್ಲ, ಅದನ್ನೇ ಊಟ ಮಾಡಿದೆ. ಮಾಡ್ಕೊಳಕ್ಕೆ ಬೇರೆ ಆಗಲಿಲ್ಲ ಅಡುಗೆನ. ಮಾಡ್ಕೊಳಕ್ಕಾದ್ರೂ ನಾನು ಮಾಡ್ಕೊಳಲ್ಲ ಫ್ರೆಂಡ್ಸ್. ನೆನ್ನೆದೇ ಏನಾದರೂ ಇದ್ಬಿಟ್ರೆ ಅದನ್ನೇ ತಿಂದುಬಿಡ್ತೀನಿ. ಮತ್ತೆ ಪದೇ ಎಲ್ಲ ಮಾಡ್ಕೊಳಕ್ಕೆಲ್ಲ ಹೋಗಲ್ಲ, ಯಾಕಂದರೆ ಫುಡ್ನ ವೇಸ್ಟ್ ಮಾಡಲ್ಲ ನಾನು ಹಂಗೆಲ್ಲ. ಇವಾಗ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ರೆ ಸರಿ ಆಗಿಬಿಡುತ್ತೆ. ಸ್ವಲ್ಪ ಪರವಾಗಿಲ್ಲ ಇವಾಗ ತಲೆನೋವು. ಬಟ್ ಈ ಕಡೆ ಸೈಡ್ ಸ್ವಲ್ಪ ನನಗೆ ನರ ಸ್ವಲ್ಪ ಇದಾದಂಗೆ ಆಗ್ತೈತೆ. ಇದು ರೈಟ್ ಸೈಡಲ್ಲಿ, ಅದಕ್ಕೆ ಸೆಲ್ಫಿ ಕ್ಯಾಮ್ರಾ ಆಗಿರೋದ್ರಿಂದ ಲೆಫ್ಟ್ ತೋರಿಸ್ತಾ ಇದೆ. ಬೆಳಗಿನ ತಲೆನೂ ಬಚ್ಚಿಲ್ಲ, ಮುಖ ತೊಳೆದಾಳೆ ಅಷ್ಟೇ, ಏನು ತಲೆ ಬಚ್ಚಿಲ್ಲ, ಏನಿಲ್ಲ. ಯಾವ ಥರ ಇದ್ದೀನಿ ಅಂದರೆ ಈ ಥರ ಇದ್ದೀನಿ, ಏನು ಅಂದ್ಕೋಬೇಡಿ. ಹುಷಾರಿಲ್ಲ. ಇವಾಗ ಸ್ವಲ್ಪ ಮಾತ್ರೆ ನುಂಗಿದ್ದಕ್ಕೆ ಪರವಾಗಿಲ್ಲ, ಸ್ವಲ್ಪ ಎದ್ದು ಓಡಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಫುಲ್ ಒಂಥರ ಜ್ವರ ಬಂದು ಮಲ್ಕೊಂಬಿಡ್ತಿದ್ನೇನೋ ಅಷ್ಟು. ನೆನ್ನೆ ಹಬ್ಬ ಮಾಡೋ ಮೂಡೇ ಇಲ್ಲ, ಹಬ್ಬ ಮಾಡೋ ಮನಸ್ಸು ಇಲ್ಲ ನನಗೆ. ರಾತ್ರಿ ಅಂತೂ ಅಡುಗೆ ಮಾಡೋ ಮನಸ್ಸು ಇದ್ದಿದ್ದು ಇಲ್ಲ. ಅಡುಗೆನೂ ಬೇಡ, ಊಟನೂ ಬೇಡ, ಸುಮ್ಮನೆ ಮಲ್ಕೊಂಬಿಡೋಣ ಅಂತ ಅನಿಸ್ಬಿಟ್ಟಿತ್ತು. ಆದರೂ ಹಬ್ಬ ಅಲ್ವಾ, ಇರಲಿ ಮಾಡೋಣ ಅಂತ ಕಷ್ಟಪಟ್ಟು ಅಷ್ಟು ಅಡುಗೆ ಮಾಡಿದ್ದೆ ಅಷ್ಟೇ ಫ್ರೆಂಡ್ಸ್. ಇವಾಗ 12:15 ಆಯಿತು. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನಾಳೆನೇ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಬಾಯ್. ನೋಡಿ ಫ್ರೆಂಡ್ಸ್, ಇವಾಗ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 5 ಗಂಟೆನೇ ಆಗಿದೆ. ಬೇಗನೆ ಮಾಡಿಡ್ತಾಯಿದ್ದೀನಿ ತರಕಾರಿ ಸಾಂಬಾರು. ಇಷ್ಟು ತನಕ ರೆಸ್ಟ್ ಮಾಡ್ತಾಯಿದ್ದೆ. ಇವಾಗ ಎದ್ಬಿಟ್ಟು ನಾನು ಬೇಗ ಸಾಂಬಾರು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕೆ ಇಷ್ಟು ಬೇಗ ಮಾಡ್ತಿದ್ದೀನಿ ಅಂದರೆ, ಸ್ವಲ್ಪ ಮೋಡ ಬೇರೆ ಆಗಿತ್ತು, ಮಳೆ ಬರೋ ಥರ ಎಲ್ಲ ಆಗಿತ್ತಲ್ವ, ಅದಕ್ಕೆ ಕರೆಂಟ್ ತೆಗೆದುಬಿಡ್ತಾನೆ ಅನ್ನೋ ಕಾರಣಕ್ಕೆ ಇಷ್ಟು ಬೇಗ ಮಾಡಿಟ್ಬಿಡ್ತೀನಿ. ಬೇಗ ಸಾಂಬಾರು ಮಾಡಿಟ್ಬಿಟ್ರೆ ನಮಗೂ ಸಂಜೆ ಏನು ಕೆಲಸ ಇರಲ್ಲ, ಆರಾಮಾಗಿರ್ಬೋದು ಅನ್ನೋ ಕಾರಣಕ್ಕೂ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಈ ಸಾಂಬಾರು ಮಾಡೋದೆಲ್ಲ ಏನು ತೋರಿಸ್ತಿಲ್ಲ. ಯೂಶ್ವಲಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ತರಕಾರಿ ಸಾಂಬಾರು ಯಾವ ರೀತಿ ಮಾಡ್ತಾರೆ ಅಂತ. ನಾನು ಇನ್ನೊಂದು ಸತಿ ಯಾವಾಗಾರು ತರಕಾರಿ ಸಾಂಬಾರು ಮಾಡಿದಾಗ ಅದನ್ನು ಡೀಟೇಲಾಗಿ ನಾನು ಯಾವ ಥರ ಮಾಡೋದಂತ ಪ್ರೊಸೆಸ್ ಎಲ್ಲ ತೋರಿಸ್ತೀನಿ.
ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಜಾಸ್ತಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಶೇರ್ ಮಾಡಿ. ಅವರು ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಪಾತ್ರೆ ನನಗೋಸ್ಕರ ಕಾಯ್ತಾ ಇದ್ದಾವೆ. ಈ ಪಾತ್ರೆ ಎಲ್ಲ ಬೆಳಗಬೇಕು ನೀಟಾಗಿ ಇವಾಗ.